ಗೈಸ್ ಪೆಟ್ರೋಲ್ ಹಾಕ್ಸವ್ರೆ, ಬಟ್ ಯಾಕೋ 100 ರೂಪಾಯಿಗೆ ಹಾಕ್ಸೋರು ಗೊತ್ತಿಲ್ಲ. ಇಷ್ಟು ಬಸ್ಗೆ ಗೈಸ್ ಇಲ್ಲಿ ಏನಾದ್ರು ಆಟೋ ಸಾಮಾನು ತೊಗೊಂಡು ಹೋಗ್ಬೇಕು. ನಮ್ಮ ಮಮ್ಮಿಗೆ ಕಿಚನ್ ಐಟಮು, ನಮ್ಮ ಡ್ಯಾಡಿಗೆ ಗನ್. ನೋಡಿ ಗೈಸ್ ನೈಟು 1:45 ಬಂದವನೇ. ನಿಂದು ಎಂಥ ತ್ಯಾಗ. ಪಾಪ ಫೋನ್ ಮಾಡಿದ ತಕ್ಷಣ ಹೆಂಗೆ ಬೈಸ್ ಫ್ರೆಂಡ್ಶಿಪ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ತಮ್ಮನೇಲಿ ಡೇಟಲ್ಲಿ ನೋಡಿರ್ತೀರಾ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ ಸಂಜಯ್ ಅಂತ ಇಬ್ಬರೇ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇದು 3-4 ಜನ ಇತ್ತು ಪ್ಲ್ಯಾನು, ಬಟ್ ಅದೇ ಗೊತ್ತಲ್ಲ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಅವ್ರಿಗೆ ಏನೇನೋ ಕೆಲಸ ಬಂದ್ಬಿಡ್ತು ಅಂತ ಪ್ಯಾಕಿಂಗ್ ಎಲ್ಲ ಮುಗೀತು. ನಾನು ಇಂದೆಲ್ಲ ಐರನ್ ಗಿರನ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಸಂಜಯ್ ಕಾಯ್ತಾ ಇದ್ದೀನಿ, ಅವ್ನು 1 ಗಂಟೆಗೆ ಬರ್ತೀನಿ ಅಂತ ಅಂದ. ಇನ್ನೂ ಬಂದಿಲ್ಲ ಅವನು, 3 ಗಂಟೆ ಆಯಿತು. ಸೊ ಆಲ್ಮೋಸ್ಟ್ ಒಂದು 4 o'clock 5 o'clock ಹಂಗೆ ಆಗ್ಬಿಡುತ್ತೆ. ನಾವು ಹೋಗಿ ಬಸ್ಸಲ್ಲಿ ಹೋಗಿ ಅಲ್ಲಿ ಧರ್ಮಸ್ಥಳಕ್ಕೆ ರೀಚ್ ಆಗೋಕ್ಕಂತೂ ಮಿಡ್ ನೈಟ್ ಆಗ್ಬಿಡುತ್ತೆ ಅನಿಸುತ್ತೆ. ರೂಮ್ ಏನೂ ಬುಕ್ ಮಾಡಿಲ್ಲ, ಐಡಿಯಾನೇ ಇಲ್ಲ ಏನು ಮಾಡ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ ಅಂತ ಅಂದ್ಬಿಟ್ಟು ಈ ಸರಿ ಬಂದ್ಬಿಟ್ಟು ನಾನು ಪಂಚೆ ತೊಗೊಂಡಿದ್ದೀನಿ. ಯಾಕಂದರೆ ಲಾಸ್ಟು ನಾನು 3-4 ಸತಿ ಹೋದಾಗಲೂ ಇದು ಪಂಚೆ ತೊಗೊಬರ್ಬೇಕಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಹಂಗಂಗೆ ಮರ್ತು ಹೋಗ್ತಿದೆ. ಸೊ ಈ ಸತಿ ಬಂದ್ಬಿಟ್ಟು ಪಂಚೆ ನಾನು ಫಸ್ಟ್ ಎತ್ತಿಟ್ಕೊಬಿಟ್ಟಿದ್ದೀನಿ. ಫುಲ್ ಟ್ರೆಡಿಷ್ನಲಾಗಿ ಹೋಗೋಣ, ಯಾಕಂದರೆ ಅಲ್ಲಿ ಇಲ್ಲಂತೂ ಬೆಂಗಳೂರಲ್ಲಿ ಫುಲ್ ಒಂಥರ ಮೋಡ ಇದೆ. ಅಲ್ಲಿ ಬಂದ್ಬಿಟ್ಟು ಧರ್ಮಸ್ಥಳ ಹೆಂಗಂದರೆ ಎಷ್ಟೇ ಮಳೆ ಬಂದರೂ ಒಂಥರ ಹಬೆ ಹೊಡಿತಿರುತ್ತೆ. ಮೋಸ್ಟ್ಲಿ ಇವಾಗಲೂ ಕ್ಲೈಮೇಟ್ ಹಂಗೆ ಇರುತ್ತೆ ಅನಿಸ್ತಿದೆ. ಆ್ಯಂಡ್ ನಾವು ಹೋಗ್ತಿರೋದು ಬಂದ್ಬಿಟ್ಟು KSRTCಯಲ್ಲಿ ಹೋಗ್ತಿದ್ದೀವಿ. ಸೊ ನಮಗೆ ಹಂಗೆ ಅಲ್ಲಿ ಬಂದ್ಬಿಟ್ಟು ಯಾರ ಹತ್ರನೂ ಕಾರಿಲ್ಲ, ಬಟ್ ಟ್ರೈನ್ ಬೆಳಗ್ಗೆ 7 ಗಂಟೆ ಆ್ಯಂಡ್ ವೀಕೆಂಡ್ ಬೇರೆ ಇವತ್ತು ಸ್ಯಾಟರ್ಡೆ. ಸೊ ಫುಲ್ಲು ರಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಒಂಚೂರು KSRTCಯಲ್ಲಿ ಹೋದಾಗ ಒಂಚೂರು ಸೇಫ್ಟಿಯಾಗಿ ಆ್ಯಂಡ್ ಹುಷಾರಾಗಿ ಹೋಗಬೇಕು ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಧರ್ಮಸ್ಥಳದಿಂದ ಬಂದಾಗ ನಾನು ನನ್ನ ಫ್ರೆಂಡ್ ಬರ್ತಿದ್ವಿ KSRTCಯಲ್ಲಿ. ಅವಾಗ ಬರ್ತಾ ಏನಾಯಿತು, ಆನ್ ದ ವೇ ಒಂಚೂರು ಇದಾಯಿತು. ಇವಾಗ ಹೇಳೋದು ಬೇಡ, ದೇವಸ್ಥಾನಕ್ಕೆ ಹುಷಾರಾಗಿ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಬೇಡ್ಕೋತೀನಿ. ಅವ್ನು ಬಂದಿದ ತಕ್ಷಣ ಇನ್ನೇನು ಓಡೋದು, ಸಿಗೋಣ ಗೈಸ್. ಸಂಜೆ ಬಂದ, ಎಷ್ಟು ಟೈಮ್ ಇವಾಗ 4 ಗಂಟೆ, ಇವಾಗ ಹೋಗಿ ಬಂದವನೇ. ಲಿಫ್ಟು ಬಂತು. ಮಮ್ಮ ಬಾಯ್, 2 ದಿನ ಆದಮೇಲೆ ಸಿಗೋಣ. ಓಕೆ ಬಾಯ್ ಬಾಯ್, ಹುಷಾರು, ಟೇಕ್ ಕೇರ್. ಬಾಯ್. ಹೋಗುವ, ಕೆಳಗಡೆ ಇದ್ದಾರೆ ಬಾಸು. ಚಾರ್ಜರ್ ಎಲ್ಲ ತೊಗೊಂಡಿದ್ದೀನಿ. ಆದರೂ ಏನಾದರೂ ಒಂದು ನಾನು ನೋಡಿ ಆ ಮುಖ್ಯ ಇಲ್ಲ, ಹೊರತೆ ಹೋಗ್ತಿದ್ದೀನಿ. ಏನು ಮಾಡ್ತಿದ್ದೀನಿ ಗೊತ್ತಿಲ್ಲ. ಸಂಜೆ ಹೋಗಿ ಫಸ್ಟ್ ಹೋಗಿಬೇಕು. ಎಷ್ಟು ಗಂಟೆಗೆ ಎಷ್ಟು ಲೇಟ್ ಬಂದು 3 ಅವರ್ ಲೇಟ್ ಮಾಡೋದು. 3 ಅವರ್ ಲೇಟಾಗಿ ಹೋಗ್ತೀವಿ ಮಿಡ್ ನೈಟ್. ಇಲ್ಲ ಸಂಜಯ್ ನೀನು ಇದೆಯಲ್ಲ, 3 ಅವರ್ ಲೇಟ್ ಮಾಡಿದ್ಯಾ, ಏನು ಹೇಳೋಣ ನಿನಗೆ ಗೈಸ್. 3 ಅವರ್ ಲೇಟ್ ಮಾಡೋನೆ. ಇವಾಗ ನೈಟ್ ಮಿಡ್ ನೈಟ್ ಹೋಗಿ ರೀಚ್ ಆಗ್ತೀವಿ. ಸಾರಿ ಗೈಸ್, ಲೇಟ್ಸ್ ದೂರ ಬಂದು ನಿಂತ್ಕೊಬಿಟ್ಟಿದ್ದೀವಿ ಕೆಳಗಡೆ. ಯಾವುದೋ ಹೋಗೋದಂತ ಆಟೋ ಬುಕ್ ಮಾಡಿಬಿಟ್ಟು ಹೋಗ್ಬೇಕು ಗೈಸ್. ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಆಟೋಲ್ಲಿ ಮೆಜೆಸ್ಟಿಕ್ಗೆ. ಲೂಲು ಮಾಲ್ ಕಾಣಿಸ್ತಿದೆ. ಸೊ ಲೂಲು ಮಾಲ್ ನಮ್ಮ ಮನೆ ಹತ್ರನೇ ಇರೋದು. ಸೊ ಹೋಗ್ತಾ ಇದ್ದೀವಿ, ಬ್ರಿಡ್ಜ್ ಮೇಲೆಯಿಂದ ಹೋಗಿ ಬಸ್ ಹತ್ಕೊಂಡು ಟೈಮ್ ಇನ್ನೇನು 5 ಗಂಟೆ ಆಗ್ಬಿಡುತ್ತೆ. ಬಸ್ಸು ಹೊರಡೋಷ್ಟರಲ್ಲಿ ಆ್ಯಂಡ್ ಇಲ್ಲ ಬಸ್ಸು ಗೈಸ್. ಬಂದು ಕುತ್ಕೊಂಡಿದ್ದೀವಿ ಬಸ್ಸಲ್ಲಿ. ಸೊ ನೋಡಿ ನಮ್ಮ ಬಸ್ಸು ಫುಲ್ ಖಾಲಿ ಇದೆ. ಈ ಬಸ್ ಯಾವಾಗ ಎತ್ತುತ್ತಾರೆ ಅಂತ ಗೊತ್ತಿಲ್ಲ. ನೋ ಐಡಿಯಾ ನಾವು ಯಾವಾಗ ಹೋಗಿ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು. ನೈಟ್ ಬರೀ ರೂಮ್ ಸಿಕ್ಬಿಟ್ರೆ ಸಾಕು ಅಂತ ಇದ್ದೀನಿ. ಲೆಟ್ಸ್ ಸಿ, ಟೈಮ್ ಎಷ್ಟು? 4:20 ಬಂದು ಹತ್ತಿದ್ದೀವಿ. 4:20. ಲೆಟ್ಸ್ ಸಿ, ಇವಾಗ ಸದ್ಯ ಖಾಲಿ ಇದೆ. ಹೋಯ್ತಾ ರಶ್ ಆಗುತ್ತಾ ಏನೋ ಗೊತ್ತಿಲ್ಲ ಗೈಸ್. ಯಡಿಯೂರ ಹತ್ರ ಇವಾಗ ನಿಲ್ಸವ್ರೆ. ನಾನು ಬಂದ್ಬಿಟ್ಟು ಒಂದು ಜ್ಯೂಸ್ ತೊಗೊಂಡಿದ್ದೀವಿ ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಸೊ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ ಯಾಕಂದರೆ ನಾನು ಘಾಟ್ ಸೆಕ್ಷನಲ್ಲಿ ಹತ್ರ ವಾಮಿಟ್ ಆಗುತ್ತೆ ಅಂತ ಊಟ ಮಾಡ್ತಿಲ್ಲ. ಸಂಜೆ ಪಾಪ ನನಗೆ ಕಂಪನಿ ಮಾಡಬೇಕಂತ ಬರೀ ಕಾಫಿ ತೊಗೊಂಡವನೆ. ಇಲ್ಲಿ ಊಟ ಇದೆ, ಬಟ್ ಯಾಕಂದರೆ ಘಾಟ್ ಸೆಕ್ಷನಲ್ಲಿ ಸೆಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ಘಾಟ್ ಸೆಕ್ಷನ್ ಮುಗ್ದಾದ್ಮೇಲೆ ಡೈರೆಕ್ಟ್ ರೀಚ್ ಆಗಿಬಿಟ್ಟು ಅಲ್ಲೇ ಹೋಗಿ ಡಿನ್ನರ್ ಮಾಡೋಣ ಅಂತ ಅಂದ್ಬಿಟ್ಟು. ಅದು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಲೆಟ್ಸಿ, ಕಾಫಿ ಕಾಯ್ತಾ ಇದ್ದೀವಿ. ಸೊ ನೋಡಿ ಬಸ್ಸಿಲ್ಲಿ ನಿಲ್ಸವ್ರೆ. ಯಡಿಯೂರ್ ಹತ್ರ ಬಸ್ಸು ಸ್ಟಾಪ್ ಮಾಡ್ತಾರೆ. ಸೊ ಇಲ್ಲೆಲ್ಲ ಊಟ ಮಾಡ್ತವ್ರೆ. ನಾವು ಬಂದ್ಬಿಟ್ಟು ಊಟ ಮಾಡಿಲ್ಲ, ಇಬ್ಬರು ಕಾಫಿ ತೊಗೊಂಡಿದ್ದೀವಿ. ಆ್ಯಂಡ್ ಯಾಕಂದರೆ ನನಗೆ ಬಂದ್ಬಿಟ್ಟು ಆ ಘಾಟ್ ಸೆಕ್ಷನಲ್ಲಿ ವಾಮಿಟ್ ಸೆನ್ಸೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಆರಾಮಾಗಿ ಕಾಫಿ ಕೊಟ್ಬಿಟ್ಟು ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಸಂಜೆ ಚೆಕ್ ಮಾಡಿದ್ದು 12 ಗಂಟೆ ಆಗುತ್ತೆ ಅಂತ. ನಾನು ಸಂಜೆ 12 ಗಂಟೆ ಆಗುತ್ತಾ? 12 ಗಂಟೆ 1 ಗಂಟೆ ಆಗುತ್ತೆ. ಸೊ ಅಷ್ಟೊತ್ತಿಗೆ ಊಟ ಸಿಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಲೈಟಾಗಿ ಸ್ನ್ಯಾಕ್ಸು ಬಿಸ್ಕೆಟ್ ಎಲ್ಲ ತೊಗೊಂಡಿದ್ದೀನಿ. ಮೋಸ್ಟ್ಲಿ ಸಿಗ್ಬೋದು ಅನಿಸುತ್ತೆ, ಯಾಕಂದರೆ ಟೂರಿಸ್ಟ್ ಎಲ್ಲ ಅವಾಗ ಅಲ್ಲಿ ಜಾಸ್ತಿ ಬರ್ತಾರಲ್ಲ. ಸೊ ಅದಕ್ಕೆ ಸಿ ಆ ದೇವ್ರ ಮೇಲೆ ಬಿಟ್ಟಿದ್ದೀವಿ. ಮೋಸ್ಟ್ಲಿ ನನಗೆ ಯಾಕೋ ಸಿಗ್ಬೋದು ಅನಿಸುತ್ತೆ. ಎಲ್ಲಿ ಸಿಕ್ಕಿದ್ರು ರೂಮು. ಸೊ ಇವಾಗ ಬೇಗ ಕಾಫಿ ಕುಡ್ದು ಹೊರಡೋಣ. ಸಂಜೆ ಕಾಫಿ ಸಾಕು ನನಗೆ. ಸಕಲೇಶ್ಪುರಲ್ಲಿ ನಿಲ್ಸೋರು ಇವಾಗ ಗೈಸ್. ಅಷ್ಟೇ ಲೇಟ್ ಆಗ್ತಿದೆ. ಇದರಲ್ಲಿ ಬಸ್ ಇನ್ನೊಂದು ಮತ್ತೆ ಕಾಫಿ ಆ್ಯಂಡ್ ಬೋಂಡಾ ತೊಗೊಂಡವನೆ. ನಾನು ಕಾಫಿ ಕುಡಿದ್ರೆ ಮತ್ತೆ ನೈಟ್ ನಿದ್ದೆ ಬರೋಲ್ಲ ಅಂತ ಅವ್ನ ಕಂಪನಿ ಕೊಡೋಕ್ಕೆ ಇನ್ನೊಂದು ಸತಿ ಕಾಫಿ ತೊಗೊಂಡಿದ್ದೀವಿ. ಬಸ್ ಆಲ್ರೆಡಿ ವಿಸಿಲ್ ಹೊಡಿತವ್ರು ಗೈಸ್. ನಾವು ಇವಾಗ ಬೋಂಡ ತೊಗೊಂಡು ಕೂತಿದ್ದೀವಿ. ಇವ್ರು ಬೇರೆ ನಿಲ್ಸಲ್ಲ, ಎತ್ಬಿಡ್ತಾರೆ ಪಟ್ಟಂತ. ಬ್ಯಾಗಲ್ಲಿ ಪವರ್ ಬ್ಯಾಂಕ್ ಬೇರೆ ಇದೆ, ಬೇಗ ಕುಡಿದ್ಬಿಟ್ಟು ಓಡೋಗ್ಬೇಕು. ಇಲ್ಲ ಅಂದರೆ ಮುಗೀತು. ಇಲ್ಲೇ ನಿಲ್ಲಿಸ್ಬಿಡ್ತಾರೆ. ಸಂಜೆ ನಾನು ಬೇಡ ಅಂತ ಅಂದರು 3 ಬೋಂಡ ತಳ್ಬಿಟ್ಟ. ನಾನು ಬೇಡ ಅಂತಿದ್ದೀನಿ, ನನ್ನ ಬಸ್ಸಲ್ಲಿ ಆಗಲ್ಲ, ಎತ್ಬಿಡ್ತೀನಿ. ಏನಾದರೂ ಆದರೂ ನೋಡ್ಕೊಳೋಣ ಅಂತವನೇ.
ಅದೇನಾಗುತ್ತೋ. ಇದೇ ನಮ್ಮ ಹೋಟ್ಲು, ಇಲ್ಲೇ ಸಹ್ಯಾದ್ರಿ ಎಲ್ಲಿ ರೂಮ್ ತೊಗೊಂಡವ್ರಂತೆ. ಅವ್ರ ಫ್ರೆಂಡು ಯಾರೋ ನಮ್ಮ ಟೈಮ್ ಚೆನ್ನಾಗಿತ್ತು ಅವರೇ, ಸೊ ನಮಗೂ ಅವರು ಬುಕ್ ಮಾಡಿಬಿಟ್ಟು ರೂಮು. ಇವಾಗ ಹೋಗಿ ರೂಮ್ಗೆ ಹೋಗಿ ಪಾಚ್ಕೊಳ್ಳೋಣ, ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು. ಟೈಮು 2 ಗಂಟೆ ಇನ್ನೂ ಆಗಿಲ್ಲ. ನಾನು 2 ಗಂಟೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡೆ, ಪರವಾಗಿಲ್ಲ. ಹೆಂಗೂ ಅವ್ರು ಬಂದಿದ್ದಕ್ಕೆ ರೂಮ್ ಬುಕ್ ಮಾಡಿದ್ರು, ಇಲ್ಲಾಂದರೆ ನಿಜ ಕಷ್ಟ ಆಗ್ತಿತ್ತು ಗೈಸ್. ಅಲ್ಲೇ ಎಲ್ಲಾದರೂ ಆಚೆ ಹೋಗ್ಬೇಕಾಗಿತ್ತು. ಮತ್ತೆ ಮೇಲೆ ಹತ್ತಿ ಕೆಳಗಡೆ ಇಳಿತಾ ಇಳಿಸ್ಕೊಂಡು ಅಯ್ಯೋ 2 to 3 ಅಂತೆ. ಸೊ ಬಂದ್ಬಿಟ್ಟು ನೋಡಿ, ಇದೇ ನಮ್ಮ ರೂಮ್ ಆಚೆ ವ್ಯೂ ನೋಡಿ ಗೈಸ್, ಸಕ್ಕತ್ತಾಗಿದೆ. ಬ್ಯಾಂಬೂ ಟ್ರೀಸ್. ಬನ್ನಿ ಹೋಗುವ. ನೋಡಿ ಸುತ್ತಮುತ್ತ ಸಕ್ಕತ್ತಾಗಿದೆ. ನನ್ನ ಕೂದಲು ನೋಡಿದ್ರೆ ನನಗೆ ನಗು ಬರ್ತೈತೆ. ಫುಲ್ಲು ಒಂಥರ ಮಂಗ ಥರ ಕಾಣಿಸುತ್ತೆ. ನೈಟ್ ಬಂದ್ಬಿಟ್ಟು ಯಾರೂ ಜನ ಇರಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಜನ ಅವರಂತೆ. ಮುಂದೆ ಒಬ್ರು ಹೋಗೋರು, ಅವ್ರು ಹೇಳಿದ್ರು ಸಿಕ್ಕಾಪಟ್ಟೆ ಜನ ಅವರಂತೆ. ಬೆಳಿಗ್ಗೆ 6:30 ಇಷ್ಟು ಜನ ಹೋಯ್ತಾನೇ ಇದೆ ಗಾಡಿಗಳು, ಬ್ಯಾಕ್ ಟು ಬ್ಯಾಕು. ನೋಡೋಣ ನಮ್ದು ಎಷ್ಟು ಹೊತ್ತಾಗುತ್ತೆ ದರ್ಶನ ಮಾಡೋಕ್ಕೆ. ಓಕೆ, ಪರವಾಗಿಲ್ಲ, ನಿಂತು ದರ್ಶನ ಮಾಡಿಬಿಟ್ಟು ಆರಾಮಾಗಿ ಹೋಗೋಣ. ಸಂಜೆ ಪಂಚೆ ಹಾಕ್ಕೊಂಡವನೇ. ನಾನು ಪಂಚೆ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಪಂಚೆ ಹಾಕ್ಕೊಂಡ್ರೆ ನಂದು 2 ಫೋನ್ ಬೇರೆ ಇದೆ, ಅದು ರಿಸ್ಕು. ಆಮೇಲೆ ಪಂಚೆ ಹಾಕ್ಕೊಂಡು ಒಂದು ವೆಲ್ಪ್ರೋಸ್ ಇದೆ, ಸೊ ಅದಕ್ಕೆ ಪರವಾಗಿಲ್ಲ. ನಂದು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಂದ್ರೆ 1.5 ಕಿಲೋಮೀಟ್ರ್ ಏನೋ ಇದೆ ಅನ್ಸುತ್ತೆ, 1 ಕಿಲೋಮೀಟ್ರ್ ಅನ್ಸುತ್ತೆ. ಸುಮ್ಮನೆ ರಿಸ್ಕ್ ಅಂತ ಅಂದ್ಬಿಟ್ಟು ನಾನು ಪ್ಯಾಂಟೇ ಹಾಕ್ಕೊಬಿಟ್ಟೆ. ಬನ್ನಿ ಬೇಗ ಹೋಗುವ. ಟೈಮ್ ಬಂದ್ಬಿಟ್ಟು 6:25. ಕ್ಲೈಮೇಟ್ ಬಂದ್ಬಿಟ್ಟು ಪರವಾಗಿಲ್ಲ. ನಾನು ಬಂದ್ಬಿಟ್ಟು ತುಂಬ ಸೆಕೆ ಇರುತ್ತೆ ಅಂತ ಅಂದ್ಕೊಂಡೆ. ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಡೋಣ ಅಂತ. ಇನ್ನು ಬೇಗ ಹೋಗ್ತೀವಿ ಅನ್ಸುತ್ತೆ, ಬೇಗ ದರ್ಶನ ಅಂತ. ನೋಡಿ ಜನ. ಏನೋ ನಾಯಿ ಇದೆ. ಸನ್ರೈಸ್ ಆಗ್ತಿದೆ ಗೈಸ್, ಸಕ್ಕದಾಗಿ ಕಾಣಿಸ್ತಿದೆ. ಸೂಪರ್. ನಮ್ದು ಹೋಗ್ತಾನೆ ಇದೆ. ಎಲ್ಲಿ ಬಂದು ಸ್ಟಾಪ್ ಮಾಡುತ್ತೆ ಗೊತ್ತಿಲ್ಲ. ಆ ಕಡೆ ನೋಡಿ, ಆ ಕಡೆ ಕ್ಯೂ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಬಂದಾಗ ಇದು ಈ ಥರ ಎಲ್ಲ ಇರಲಿಲ್ಲ, ಇವಾಗ ಸಕ್ಕತ್ತಾಗಿ ಮಾಡ್ಬಿಟ್ಟವು ನೋಡಿ. ಇದು ಆ್ಯಕ್ಚುಲಿ ರೆಡಿ ಆಗ್ತಿತ್ತು ಲಾಸ್ಟ್ ಟೈಮು, ಇವಾಗ ಫುಲ್ ರೆಡಿ ಮಾಡಿಬಿಟ್ಟವ್ರೆ. ಎಕ್ಸೈಟೆಡ್ ಗೈಸ್, ದೇವ್ರನ್ನ ನೋಡೋಕೆ ಎಕ್ಸೈಟೆಡ್ ಆಗಿದ್ದೀನಿ. ಒಳ್ಳೆ ಆರಾಮಾಗಿ ದರ್ಶನ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಒಳ್ಳೆ ದರ್ಶನ ಮುಗಿಸ್ಬಿಟ್ಟು ಊಟ ಮಾಡಬೇಕು. ನೈಟು ಊಟ ಮಾಡಿಲ್ಲ. ಇದು ಹೊರಗಡೆ ಕುತ್ಕೊಳ್ಳೋಕ್ಕೂ ಜಾಗ ಮಾಡೋರೆ. ತುಂಬ ಕ್ಯೂ ಇದ್ಬಿಟ್ರೆ ನಿಂತಿರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪರವಾಗಿಲ್ಲ, ಫುಲ್ ಅಪ್ಡೇಟ್ ಮಾಡಿಬಿಟ್ಟವ್ರೆ. ಗೈಸ್, ನನ್ನ ಕೂದಲಿಗೆ ಯಾರು ಕೆಟ್ಟ ಕಮೆಂಟ್ ಹಾಕ್ಬೇಡಿ. ಸಾರಿ, ಸ್ನಾನ ಮಾಡಿಬಿಟ್ಟು ಕೂದಲೆಲ್ಲ ಒಂಥರ ಆಗ್ಬಿಟ್ಟಿದೆ. ಇವತ್ತು ನಗು ಬರ್ತಿದೆ ಅಂತ ಕಮೆಂಟ್ ಹಾಕ್ಬಿಟ್ಟು. ಗೈಸ್, ಒಳ್ಳೆ ದರ್ಶನ ಆಯಿತು ನೋಡಿ. ದೇವಸ್ಥಾನ ಆಚೆ ಇದ್ದೀವಿ ನಾವು. ಬೆಳಿಗ್ಗೆ ಬೇಗ ಬಂದಿದ್ದಕ್ಕೆ ಬೇಗ ಒಳ್ಳೆ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಇವಾಗ ಹೋಗಿ ಊಟ ಮಾಡಬೇಕು. ನೆನ್ನೆನೂ ಊಟ ಮಾಡಿಲ್ಲ. ಸಂಜೆ ಹೇಗಿತ್ತು ದರ್ಶನ? ಸೂಪರಾಗಿತ್ತು. ಬೇಗ ಬಂದಿದ್ದು ಇದೊಂದು ಅಡ್ವಾಂಟೇಜ್ ಆಯಿತು. ಒಳ್ಳೆ ದರ್ಶನ, ಪೀಸ್ಫುಲ್. ಸೊ ನೋಡಿ, ಇವಾಗ ಜನ ಇನ್ನೂ ಜಾಸ್ತಿ ಆಗ್ತವ್ರೆ ಕ್ಯೂ. ಬೆಳಗ್ಗೆ ನಾವು ಬೇಗ ಬಂದಿದ್ದಕ್ಕೆ ಇನ್ನೂ ಮಿಡ್ಲಿಗೆ ಹೋಗ್ಬಿಟ್ವಿ. ಆ್ಯಂಡ್ ಇವಾಗ ಹೋಗಿ ಬೇಗ ಊಟ ಮಾಡಿ ಹೋಗ್ರಿ, ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ. ನೋಡಿ ಕ್ರೌಡು ಇನ್ನೂ ತುಂಬಿಲ್ಲ ಗೈಸ್, ಇನ್ನೂ ಹೋಯ್ತಾ ಜನ ಇನ್ನೂ ಜಾಸ್ತಿ ಆಗ್ತಾರೆ. ಗೈಸ್, ದೇವಸ್ಥಾನ ಹತ್ರ ಹೋಗಿ ಒಂಚೂರು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ಊಟ ಮಾಡೋದು ಬಂದು ನೋಡಿ. ಕ್ರೌಡ್ ನೋಡಿ ಗೈಸ್, ಎಲ್ಲ ಫೋಟೋ ಇಡ್ಸ್ಬೇಕು. ನಾವು ಹೋಗಿ ಫೋಟೋ ಇಡ್ಸ್ಕೊಳ್ಳೋಣ. ಗೈಸ್, ಕ್ರೌಡ್ ನೋಡಿ, ಫುಲ್ಲು ಕ್ರೌಡ್. ಸಂಡೇ ಬೇರೆ ಅಲ್ವಾ ಇವತ್ತು, ಅದಕ್ಕೆ ಸಿಕ್ಕಾಪಟ್ಟೆ ರಶ್. ಪರವಾಗಿಲ್ಲ, ನಾನು ತುಂಬ ಬಿಸಿಲಿರುತ್ತೆ ಆ್ಯಂಡ್ ಸೆಕೆ ಇರುತ್ತೆ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ತಣ್ಣಗಿದೆ. ಕರೆಕ್ಟ್ ಟೈಮಿಗೆ ದರ್ಶನ ಆಯಿತು. ಆ್ಯಂಡ್ ಕ್ಲೈಮೇಟು ಪೀಸ್ಫುಲ್ ಆಗಿದೆ. ಸೊ ಬೇಗ ಹೋಗಿ ತಿಂಡಿ ಅಲ್ಲಿ ಬಂದ್ಬಿಟ್ಟು ಅನ್ನಪೂರ್ಣ, ಅಲ್ಲಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾರಲ್ಲ, ಅಲ್ಲಿ ತಿನ್ನೋಣ ಅಂದರೆ ಅದು 8:30 ಸ್ಟಾರ್ಟ್ ಆಗುತ್ತಂತೆ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 7:30, 7:40 ಆಗಿದೆ. ಗೈಸ್, ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ರೂಮ್ ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು ಹೋಟ್ಲಿದೆ, ಅಲ್ಲೇ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ಆಮೇಲೆ ಕುಕ್ಕೆಗೆ ಹೋಗಬೇಕು. ಸೊ ನೋಡೋಣ. ಕುಕ್ಕೆಯಲ್ಲಿ ಹೋದರೆ ಅಲ್ಲಿಂದ ಬಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಬಸ್ ಇರಲ್ಲ ಅಂತ ಅಂದ್ಕೊಂಡು ಸಂಜೆ. ಮತ್ತು ಹೆಂಗೂ ಏನು ಕತೆ ನೋಡೋಣ. ದೇವ್ರು ನಂಬ್ಕೊಂಡು ಅಷ್ಟೇ. ಇವಾಗ ದೇವ್ರು ನಂಬ್ಕೊಂಡು ಹಂಗೆ ನಮ್ಮ ರೂಮ್ ಸಿಕ್. ಗೈಸ್, ಇಲ್ಲಿ ಏನಾದರೂ ಆಟೋ ಸಾಮಾನು ತೊಗೊಂಡು ಹೋಗ್ಬೇಕು. ನಮ್ಮ ಮಮ್ಮಿಗೆ ಕಿಚನ್ ಐಟಮು, ನಮ್ಮ ಡ್ಯಾಡಿಗೆ ಗನ್ನು. ನಮ್ಮ ಮಮ್ಮಿಗೆ ಕಿಚನ್ ಐಟಮ್, ನಮ್ಮ ಡ್ಯಾಡಿಗೆ ಗನ್ನು. ಏನು ತೊಗೊಳೋದು?
ನೈಟ್ ಬಂದು ಇಲ್ಲೇ ಇಳ್ದಿತ್ತು ಬಸ್, ಇಲ್ಲೇ ಸ್ಟಾಪ್ ಮಾಡಿದ್ರು. ಇಲ್ಲಿಂದ ಬಂದ್ಬಿಟ್ಟು ರೂಮ್ ಹತ್ರ ನಡ್ಕೊಂಡು ಹೋದ್ವಿ. ಕಡೆ ತೊಗೊಂಡಿದ್ದೀವಿ ಇಬ್ಬರು. ಬ್ರೇಕ್ಫಾಸ್ಟ್ ಮಾಡಿ ರೂಮ್ ಪಕ್ಕದಲ್ಲೇ ಇರೋದು, ಹೋಗಿ ರೆಸ್ಟ್ ಮಾಡಿ ಬೇಗ ತಿನ್ನೋ. ನೈಟಿಂದ ಡಿನ್ನರ್ ತಿಂದಿಲ್ಲ, ನೆನ್ನೆ ಮಧ್ಯಾಹ್ನ ಊಟ ಮಾಡಿರೋದು ಗೈಸ್. ಸೊ ಒಳ್ಳೆ ನಿದ್ದೆ ಅಂದ್ಕೊಳ್ಳಿ. ಎಷ್ಟು ಗಂಟೆಗೆ ಗೊತ್ತಾ ಮಲಗಿದ್ದು ನಾವು? ಒಂದು 9:30 10 ಗಂಟೆಗೆ ಏನೋ ಮಲಗಿತ್ತು. 1 ಗಂಟೆಗೆ ಎದ್ದಿದ್ದೀವಿ ಇಬ್ಬರು. ಆ್ಯಂಡ್ ಆಚೆ ಬಂದ್ಬಿಟ್ಟು ಫುಲ್ ಬಿಸಿಲಿದೆ ನೋಡಿ. ಸೊ ಇವಾಗ ಇನ್ನೇನು ಹೊರಡಬೇಕು, ಕುಕ್ಕೆಗೆ ಹೋಗಬೇಕು. ಸೊ ಇಲ್ಲಿಂದ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಈ ಬಿಸಿಲು. ಸೊ ಓಕೆ, ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಕುಕ್ಕೆಗೆ ಹೋಗಬೇಕು. ಆ್ಯಂಡ್ ನಾ ಬಸ್ ಬಂದ್ಬಿಟ್ಟು ಸಂಜೆ ಆಲ್ರೆಡಿ ಬುಕ್ ಮಾಡಿಬಿಟ್ಟವನೆ. ಸೊ ಯಾಕಂದರೆ ಫುಲ್ ರಶ್ ಇರುತ್ತಂತೆ ಬಸ್ಸು, ನಮ್ಗೆ ಸಿಗಲ್ಲ. ಸೊ ನಿಂತ್ಕೊಂಡು ಎಷ್ಟೋರ ಅಂತ ಹೋಗೋಕ್ಕಾಗುತ್ತೆ, ಅದು ನೈಟ್ ಬೇರೆ. ಅದಕ್ಕೆ ಈವ್ನಿಂಗ್ ಬಸ್ ಬುಕ್ ಮಾಡಿದ್ದೀವಿ 6:15. ಸೊ 6:15 ಒಳಗಡೆ ನಾವು ಇಲ್ಲಿಂದ ಕುಕ್ಕೆಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಬಿಟ್ಟು, ಅಲ್ಲಿ ಬೇರೆ ತುಂಬ ರಶ್ ಇದೆ ಅಂತೆ. ಅವ್ರ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು ಈ ಥರ ಬಂದ್ಬಿಟ್ಟು ಕುಕ್ಕೆಯಲ್ಲಿ ಬಂದ್ಬಿಟ್ಟು ಫುಲ್ ಕ್ಯೂ ಇದೆ ಅಂತ. ಸೊ ಇವಾಗ 1 ಗಂಟೆ ಬೇಗ ಎಲ್ಲ ಮುಗಿಸ್ಕೋಬೇಕು. 6:15 ಒಳಗಡೆ ಫ್ರೀ ಆಗಬೇಕು. ನಾನೇನು ಅಂದ್ಕೊಂಡೆ 6:15 ಒಳಗಡೆ ಫ್ರೀ ಆಗಿಬಿಡ್ತೀವಿ, ಬೇಗ ದರ್ಶನ ಎಲ್ಲ ಮುಗಿದ್ಬಿಡುತ್ತೆ, ಆಮೇಲೆ ಸ್ವಲ್ಪ ಓಡಾಡ್ಕೊಂಡಿರಬಹುದು. ಬಟ್ ಇವಾಗ ಅವ್ರು ಕಾಲ್ ಮಾಡಿ ಹೇಳಾದ್ಮೇಲೆ ರಶ್ ಇರುತ್ತಂತ. ಸೊ ಆಗಲ್ಲ, ಎಲ್ಲ ಟೈಮ್ ಅಲ್ಲಲ್ಲೇ ಕವರ್ ಆಗಿಬಿಡುತ್ತೆ. ಆ್ಯಂಡ್ ಊಟ ಮಾಡಬೇಕು ಇವಾಗ ಹೋಗ್ಬಿಟ್ಟು. ಸೊ ಊಟ ಮಾಡಿಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸೊ ಒಳ್ಳೆ ನಿದ್ದೆ, ಆರಾಮಾಗಿ ಮಲಗಿದ್ವಿ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದು ದರ್ಶನ ಬಂದ್ವಲ್ಲ, ಸೊ ಅದಕ್ಕೆ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಇವಾಗ ಇಲ್ಲಿಂದ ಬೇಗ ಫ್ರೆಶ್ ಆಗಿಬಿಟ್ಟು ಹೋಗೋಣ. ಸಂಜೆ ಮತ್ತೆ ಪಂಚೆ ಹಾಕ್ಕೊಂಡ ನಾನು ಇದೇ ಬಟ್ಟೆಯಲ್ಲಿ ಹೋಗೋಣ ಅಂತ ಇದ್ದೀನಿ. ಕೈಸ್ ಚೆಕ್ ಔಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಕೈಸ್ ಫುಲ್ ಸೈಲೆಂಟ್ ಇದೆ. ಎಲ್ಲ ದರ್ಶನ ಮಾಡೋಕ್ಕೆ ಹೋಗೋರು ಅನಿಸುತ್ತೆ. ಯಾರ್ದು ಸೌಂಡ್ ಬರ್ತಿಲ್ಲ. ಬೆಳಗ್ಗೆ ಎಲ್ಲ ಕಿರ್ಚ್ಕೋತಿದ್ರು, ಸೈಲೆಂಟ್. ಕೈಸ್ ಸ್ಲೀಪರ್ ಬಸ್ಸಲ್ಲಿ ಬಂದೀವಿ, ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ KSRTC ಬಂದ್ಬಿಟ್ಟು ಬೇಡ, ಸಂಜೆ ಸ್ಲೀಪರ್ ಬಂದ ತಕ್ಷಣ ಸ್ಲೀಪರಲ್ಲಿ ಹತ್ಕೊಬಿಡೋಣ ಅಂತ ಅಂದ. ಸೊ ಇಬ್ಬರು ಸ್ಲೀಪರಲ್ಲಿ ಹತ್ಕೊಂಡು ಲಗೇಜಲ್ಲಿ ಇಟ್ಬಿಟ್ಟು ಪೀಸಾಗಿ ಹೋಗ್ತಾ ಇದ್ವಿ. ಒಳ್ಳೆ ಗಾಳಿ ಬಂದುಬಿಟ್ರೆ ಸಾಕು ಅನಿಸುತ್ತೆ. ವಿಷಯಕ್ಕೆ ಬಸ್ ನಿಲ್ಸ್ಬಿಟ್ಟಿದ್ರು ಅನಿಸುತ್ತೆ ಬಿಸಿಲಲ್ಲಿ. ಫುಲ್ ಹಬ್ಬೆ ನೀಟಾಗಿಬಿಟ್ಟಿದೆ ಬಸ್ಸು. ಒಳ್ಳೆ ದರ್ಶನ ಆಯಿತು ಗೈಸ್, ಸಕಲಾಗಿತ್ತು. ಬೆಳಗ್ಗೆ ಹೋಗಿದ್ದು ಅದೊಂದು ಅಡ್ವಾಂಟೇಜು. ನಿದ್ದೆನ ಸ್ಯಾಕ್ರಿಫೈಸ್ ಮಾಡಿದ್ವಿ, ಬಟ್ ನಮ್ಮ ದರ್ಶನ ಬಂದ್ಬಿಟ್ಟು ಪೀಸ್ ಆಗೈತು ಗೈಸ್. ನಾವು ಕೂತಿದಂಗೆ ಹಂಗೆ ಫುಲ್ಲು ಸೆಕೆ ಹಂಗೆ ಬರ್ತೈತೆ, ಫುಲ್ ಇಳೀತಾ ಐತೆ ಒಳಗಡೆ, ಫುಲ್ ಇಳೀತಾಯಿದೆ. ಸಂಜೆಗೂ ಪಾಪ ಅವನಂತೂ ಫಸ್ಟೇ ಹೀಟ್ ಬಾಡಿ. ಅವ್ನು ಸುಮ್ಮನೆ AC ಯಲ್ಲಿದ್ದರೂ ಅವ್ನು ಒಂಥರ ಸೆಕೆ ಆಗುತ್ತೆ. ಒಂದು ಪರವಾಗಿಲ್ಲ, ಬಟ್ ಆದರೂ ನೀರು ಬರ್ತಾನೆ ಇತ್ತು ಒಳಗಡೆಯಿಂದನೂ. ನೀರು ಹಂಗೆ ಸುರಿತಾ ಇದೆ. ಬೇಗ ಹೋಗ್ಬಿರೋ ಸಾಕು ಗೈಸ್. ಪೆಟ್ರೋಲ್ ಹಾಕ್ಸೋರೆ, ಬಟ್ ಯಾಕೋ 100 ರೂಪಾಯಿಗೆ ಹಾಕ್ಸೋರು ಗೊತ್ತಿಲ್ಲ. ಇಷ್ಟೊಂದು ಬಸ್ಸಿಗೆ 100 ರೂಪಾಯಿ ಅನಿಸುತ್ತೆ. 100 ರೂಪಾಯಿ ಹಾಕಿದ್ರೆ ಇಲ್ಲಿಂದ ಇದಕ್ಕೂ ಕುಕ್ಕೆಗೂ ಹೋಗಲ್ಲ, ಧರ್ಮಸ್ಥಳನೇ ತಾಕಲ್ಲ ಗೈಸ್. ರೀಚ್ ಆದ್ವಿ ಗೈಸ್ ಬಸ್ಸಿಂದ. ಇಲ್ಲಿ ಬಸ್ಸಲ್ಲೂ ಮಲಗಿಬಿಟ್ಟಿದ್ವಿ ಇಬ್ಬರು ಗೈಸ್. ಒಳ್ಳೆ ದರ್ಶನ ಆಯಿತು ಇಲ್ಲೂ ನೋಡಿ. ಸೊ ಬೇಗನೆ ದರ್ಶನ ಆಯಿತು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೂ ಇಲ್ಲ, ಅರ್ಧ ಗಂಟೆಗೆ ದರ್ಶನ ಮುಗೀತು. ಆಚೆ ಬಂದ್ಬಿಟ್ಟು ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಬಟ್ ಹಬ್ಬೆ ಅಂತೂ ಸಿಕ್ಕಾಪಟ್ಟೆ ಶೆಕೆ ಇದೆ. ಇವಾಗ ಏನಾದರೂ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅನ್ನದಾನ ಬಂದ್ಬಿಟ್ಟು ಕ್ಲೋಸ್ ಆಗಿದೆ. 2:30ನೇ ಲಾಸ್ಟ್ ಅಂತೆ. ಸೊ ಅದಕ್ಕೆ ಇಲ್ಲಿ ಹೋಗಿ ಲೈಟಾಗಿ ಏನಾದರೂ ತಿನ್ಬಿಟ್ಟು ಬಸ್ ಹಾಕೋಣ. ತಣ್ಣಕ್ಕಿರೋ ಲೈಮ್ ಸೋಡಾ ಬಂದಿದೆ ಗೈಸ್. ಇಬ್ರು ತಣ್ಣಕ್ಕೆ ಲೈಮ್ ಸೋಡಾ ಚೆನ್ನಾಗಿದೆ. ಈ ಕ್ಲೈಮೇಟು ಈ ಹಬೆಗೆ ಬೇಕೇ ಬೇಕಿದು. ಸಂಜೆ ಚಾನ್ಸ್ ಇಲ್ಲಿ ನೋಡಿ, ಚಿಕ್ಕ ಕೆರೆ ಹೋಗ್ತಿದೆ ನೀರು ಗೈಸ್. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಾಯ್ ಹೇಳ್ತಾ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಸೊ 6:15 ಬಸ್ ಇದೆ. ಸೊ ಆಲ್ರೆಡಿ ಹೋಗಿ ಸಂಜೆ ನೋಡಿ ಪಂಚೆ ಗಿಂಚೆ ಎಲ್ಲ ಬಿಚ್ಬಿಟ್ಟು ಶಾರ್ಟ್ಸು ಟೀ ಶರ್ಟಲ್ಲಿ ಬಂದ್ಬಿಟ್ಟ. ನಾನು ಎಲ್ಲಾದರೂ ನೋಡಿ ಟೀ ಶರ್ಟು ನೈಟ್ ಪ್ಯಾಂಟ್ ಹಾಕೋಬೇಕು. ಬನ್ನಿ ಹೋಗುವ ಗೈಸ್. ನಮ್ಮ ಟೈಮ್ ಚೆನ್ನಾಗಿತ್ತು, ಬರೀ 24 ಅವರ್ಸು. ಎಲ್ಲೂ ನಮಗೆ ಕಾಯಬೇಕಾಗಿರೋ ಥರ ಆಗಿಲ್ಲ. ಒಳ್ಳೆ ದರ್ಶನ ಚೆನ್ನಾಗಾಯಿತು. 2 ಕಡೆನೂ ಒಳ್ಳೆ ದರ್ಶನ. ಆಮೇಲೆ ರೂಮ್ಗೂ ಎಲ್ಲೂ ನಮ್ಮ ಪ್ರಾಬ್ಲಮ್ ಆಗಿಲ್ಲ, ಊಟಕ್ಕೂ ಪ್ರಾಬ್ಲಮ್ ಆಗಿಲ್ಲ, ಪೀಸ್ಫುಲ್ ಆಗಿತ್ತು. ಇವಾಗ ಬೇಗ ಬಸ್ ಹತ್ತಿ ಬೆಂಗಳೂರಿಗೆ ಹೋದ್ರೆ ಸಾಕು. ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಅಲ್ಲಿ ಬೆಟ್ಟ ಮೇಲೆ ಅಂತೂ ಫುಲ್ ಫಾಗ್ ಇದೆ. ಹೆಂಗಿರ್ಬೇಕು ಕ್ಲೈಮೇಟು, ತಣ್ಣಕ್ಕಿರ್ಬೇಕಲ್ವಾ, ಬಟ್ ಫುಲ್ಲು ಸೆಕೆ. ಸಂಜೆಗಂತೂ ಪಾಪ ಫುಲ್ಲು ಬೇರೆ ನೀರು. ಡಿನ್ನರ್ ಮಾಡ್ತಾ ಇದ್ದೀವಿ, ಕುನ್ನಿಗಳ ಹತ್ರ ಇದ್ದೀವಿ ಗೈಸ್. ನೋಡಿ ಗೈಸ್, ನೈಟು 1:45 ಬಂದವನೇ. ನಿಂದು ಎಂಥ
ಪಾಪ ಫೋನ್ ಮಾಡಿದ ತಕ್ಷಣ ಹೆಂಗೆ ಬೈಸ್ ಫ್ರೆಂಡ್ಶಿಪ್ ನಡಿ ಮಚ್ಚ ತಗೋ ನಿನ್ಗೋಸ್ಕರ ತಗೋತವನ್ ಬೇರೆ. ಊಟ ಮಾಡ್ದ? ಸಂಜೆಗೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಇದೆ, ಹೋಗಿ ಬೇಗ ಮಲ್ಕೊಳ್ಳೋಣ, ಫುಲ್ ಎಕ್ಸಾಸ್ಟ್ ಅಲ್ವಾ. ಸೊ ಗೈಸ್, ಈ ರೀತಿ ಇತ್ತು ನಮ್ಮ ಧರ್ಮಸ್ಥಳ ಟ್ರಿಪ್ಪು. ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಟು ಬ್ಯಾಂಗ್ಳೂರ್ ವಿತ್ ಇನ್ 1 ಡೇ, ಆಲ್ಮೋಸ್ಟ್ 1 ಡೇ ಹತ್ತತ್ರ. ಸೊ ನೈಟು 1:30 ಬ್ಯಾಂಗ್ಳೂರ್ ರೀಚ್ ಆಗಿ ಅವ್ನ ಫ್ರೆಂಡು ಪ್ರಜ್ವಲ್ ಪಿಕ್ ಮಾಡೋಕ್ಕೆ ಬಂದು, ಸೊ ಮನೆಗೆ ಬಂದು ಒಂದು 2-2:30 ಆಯಿತು ಮಳಗಷ್ಟರಲ್ಲಿ. ಸೊ ಎದ್ದು ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇದ್ದಂಗೆ ವಿಡಿಯೋ ನೋಡಿದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.